ಯಾದಗಿರಿ ಜಿಲ್ಲಾ ಆಡಳಿತ ಭವನಲಿಂದ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿರತಕ್ಕಂಥ ಆದರ್ಶ ವಿದ್ಯಾಲಯ. ಸಾಕಷ್ಟು ಮಕ್ಕಳು ಇಲ್ಲಿ ಏನದಂದ್ರೆ ಚಿತ್ತಾಪುರ ರಸ್ತೆಯಿಂದ ಕೋಟ ರಸ್ತೆಯಲ್ಲಿ ಇರತಕ್ಕಂಥ ಈ ಬಿಲ್ಡಿಂಗ್ ಸಾಕಷ್ಟು ಮಕ್ಕಳು ಇಲ್ಲಿ ಓದ್ತಾರ. ಆದರೆ ಏನದ ರಸ್ತೆ ಸರಿಯಾಗಿರ್ಲಾರ್ದ ಕಾರಣ ಪೋಷಕರು ಮತ್ತು ವಿದ್ಯಾರ್ಥಿಗಳು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ಯದ. ಸಂಬಂಧಪಟ್ಟ ಅಧಿಕಾರಿಗಳು PWD ಆಗಿರ್ಬೋದು, JDP ಆಗಿರ್ಬೋದು ಮತ್ತು ಜಿಲ್ಲಾಡಳಿತ ತಕ್ಷಣ ಜಿಲ್ಲಾಧಿಕಾರಿ ಸ್ಕೂಲಿಗೆ ಭೇಟಿ ನೀಡಿ ಈ ಮಕ್ಕಳಿಗೆ ಅನುಕೂಲ. ಈಗೇ ಶಾಲೆ ಚಾಲು ಆಗ್ಯದ. ಇದೇ ಪರಿಸ್ಥಿತಿ ಈಗಾದ್ರೆ ಇನ್ನು ಮುಂದೆ ಬಳಿ ಜಾಸ್ತಿ ಆಗ್ತದ. ಜಾಸ್ತಿ ಆದಾಗ ಆ ಟೈಮ್ನಾಗ ಏನಾದ್ರೆ ಮಕ್ಕಳಿಗೆ ಏನೋ ಅನಾಹುತ ಆದರೆ ಯಾರು ಜವಾಬ್ದಾರ? ತಕ್ಷಣ ಈ ರಸ್ತೆ ದುರಸ್ತಿ ಮಾಡಿ ಶಾಲಾ ಮಕ್ಕಳಿಗೆ ಪೋಷಕರಿಗೆ ಅನುಕೂಲ ಮಾಡಿ ಕೊಡಬೇಕು. ಇಲ್ಲದಿದ್ದರೆ ಇದೇ ಸ್ಥಳದಲ್ಲಿ ಶಾಲಾ ಮಕ್ಕಳ ಮತ್ತು ಪೋಷಕರ ಜೊತೆಗೆ ರಸ್ತೆ ತಡೆದು ಪ್ರತಿಭಟನೆ ಮಾಡಬೇಕಾದಂತಕ್ಕಂಥದ್ದು ಎಚ್ಚರಿಕೆ ನೀಡ್ತಿದ್ದೇನೆ. RMS ಹೋಗೋ ರಸ್ತೆಯನ್ನು ಸರ್ ಅದು ಪೂರಾ ತೆಗ್ಗಡ್ಡಿ ಆಗ್ಯದ್ರಿ. ಅದೇ ರೀತಿಯಲ್ಲಿ ಮಕ್ಕಳೆಲ್ಲಾರು ಬಿಡಕ್ ಬರ್ತಾರ ಮುಂಜಾನೆ ಬೆಳಗ್ಗೆ, ಆದ್ರ ಸರಿಯಾಗಿಲ್ಲ ರಸ್ತಾ. ಮೊನ್ನೆ ಆಟೋ ಬಿದ್ದೋಯ್ತು. ಮತ್ ನಾಳೆ ಮಕ್ಕಳಿಗೆ ಏನಾಯ್ತು ಅಂದ್ರ ಅದರ ಭವಿಷ್ಯ ಯಾರು ಮಾಡ್ಬೇಕ್ರಿ ಸರ್? ನಾಳೆ ಯಾರು ನೋಡ್ಬೇಕು? ಮಕ್ಕಳಿಗೆ ಬಹಳ ತೊಂದರೆ ಆಗ್ತದ ಸರ್. ಎಲ್ಲರಿಗೆ ಹೋಗೋ ಬರೋ ದಾರಿಗೆ ನೋಡಿದ್ರ 20-30 ಆಟೋಗಳು ಬರ್ತಾವ, ಬಸ್ ಬರ್ತಾವ. ಆದ್ರನ್ನ ಬಹಳ ಇದು ಆದ್ರಿ ಸರ್. ಅದೇ ಇಮಿಡಿಯೇಟ್ಲಿ ಇದೇ ರಸ್ತೆಯನ್ನು ಸರಿಯನ್ನು ಮಾಡಬೇಕು. ನಿಮ್ಮ ಹೆಸರು? ಸಂಜು ರೀ. ವಿಶ್ವವಿದ್ಯಾಲಯದ ಹೋಗುವ ರಸ್ತೆಯಲ್ಲಿ ಇಲ್ಲಿ ಬಹಳ ತೆಗ್ಗೆಗಳಾಗಿವೆ. ಅದಕ್ಕೆ ಕಾರಣ ಇಲ್ಲಿ ರೋಡನ್ನು ಮಾಡಬೇಕಂತ ಆದರ್ಶ ವಿದ್ಯಾಲಯದ ಶಾಲೆಯಲ್ಲಿ ದಿನ ಮುಂಜಾನೆ ಹೋಗುವಾಗ ಬರುವಾಗ ಬಹಳ ಇದು ಆಗುತ್ತದೆ. ಹೀಗೆ ಮಳೆ ಚಾಲು ಆಗ್ಯದ್ರಿ, ಮಾಡಿ ಕೊಡಬೇಕಂತ ವಿನಂತಿ ಮಾಡಿಕೊಳ್ಳುತ್ತೇವೆ. ನಿಮ್ಮ ಹೆಸರು? ನಮ್ಮ ಹೆಸರು ತಾರಾ ಸಿಂಗ್. इस वीडियो को लाइक करें, हमारे चैनल को सब्सक्राइब करें, बेल आइकन जरूर प्रेस करें हमारी न्यू वीडियो सबसे पहले देखने के लिए। सब्सक्राइब करने के बाद ना घंटी बजा देना।